ಪದ್ಮ, ಮನೆಯಲ್ಲಿ ಪದಾರ್ಥಗಳು ಎಷ್ಟಿವೆ ಅಂತ ನೋಡಿಕೊಂಡು ಮಿತವಾಗಿ ಬಳಸು. ಪದೇ ಪದೇ ಅದಿಲ್ಲ ಇದಿಲ್ಲ ಅಂತ ಅಂದರೆ ಅಮ್ಮ ನೊಂದ್ಕೋತಾರೆ. ಸರಿ ಅಂದರೆ. ಏನು ಇಬ್ರು ಏನೋ ಮಾತಾಡ್ಕೋತಾ ಇದ್ದೀರಿ? ಅದು ಏನಿಲ್ಲಮ್ಮ, ಹಾಗೆ ಸುಮ್ಮನೆ. ಸರಿ, ನಾಳೆ ಹಿರಿಯ ಗುರುಗಳಾದ ವಿಜೇಂದ್ರ ತೀರ್ಥರ ಆರಾಧನೆ ಇದೆ. ವಿದ್ಯಾಪೀಠದಲ್ಲಿ ಅವರ ಆರಾಧನೆ ಮಹೋತ್ಸವ ಚೆನ್ನಾಗಿ ನಡಿಬೇಕು. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಅಮ್ಮ, ಈ ಸಮಯದಲ್ಲಿ ಮಠದಿಂದ ಅನುದಾನ ಬಂದಿದ್ರೆ ಚೆನ್ನಾಗಿರೋದು. ತಾವು ಅನ್ಯತಾ ಭಾವಿಸಿಲ್ಲ ಅಂದರೆ ಒಂದು ಮಾತು ಹೇಳಿ. ತಾವು ವಿಚಾರದ ಬಗ್ಗೆ ಆಚಾರ್ಯರಿಗೆ ಹೇಳಿ ಗುರುಗಳಿಗೆ ಯಾಕೆ ಒಂದು ಪತ್ರ ಕಳಿಸ್ಬಾರ್ದು? ಶ್ರೀನಿವಾಸಣ್ಣ, ಗುರುಗಳು ಅಪರೋಕ್ಷ ಜ್ಞಾನಿಗಳು. ಇಲ್ಲಿನದು ಎಲ್ಲವೂ ಅವ್ರಿಗೆ ತಿಳಿದೇ ಇರುತ್ತೆ. ಅವರು ಯಾವುದೋ ಕಾರಣದಿಂದ ತಡ ಮಾಡ್ತಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ. ನಾಳೆ ಶ್ರೀಧರಾಚಾರ್ಯರ ಮನೆಯಲ್ಲಿ ಆರಾಧನೆ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ನಡೆಯೋ ವೈಭವ ನೋಡೋದಕ್ಕೆ ಎಲ್ಲರೂ ಹೋಗ್ತಿದ್ದಾರೆ. ಬೆಳಿಗ್ಗೆಯಿಂದನೇ ಭಜನೆ ಮೆರವಣಿಗೆ ಎಲ್ಲ ಇದೆಯಂತೆ. ಓ, ಹಾಗಾದರೆ ಅಗ್ರಹಾರದವರು ಯಾರು ಇಲ್ಲಿಗೆ ಬರೋದಿಲ್ವೇ? ಇರಲಿ, ವಿದ್ಯಾಪೀಠದಲ್ಲಿ ಮಕ್ಕಳಿರ್ತಾರೆ, ನೀವು ವ್ಯವಸ್ಥೆ ಮಾಡಿ. ಆದರೆ ಯಾವುದಕ್ಕೂ ಕಡಿಮೆ ಆಗಬಾರ್ದಷ್ಟೇ. ಅಮ್ಮ, ಹೇಳಿ ಪದ್ಮಮ್ಮ. ಅದು ಮನೇಲಿ ದವಸ ಧಾನ್ಯ ಎಲ್ಲ ಖಾಲಿ ಆಗಿದೆ. ಹಾಲು ತುಪ್ಪ ಅಂತೂ ಕನಸಿನ ಮಾತಾಗಿದೆ. ಅದು ಅಲ್ಲದೆ ಕಾಣೆಯಾದ ಹಸುಗಳು ಎಲ್ಲೂ ಪತ್ತೆ ಆಗ್ತಿಲ್ಲ. ಆಚಾರ್ಯರಿಗೆ ಹೇಳಿದ್ರೆ ಅವುಗಳ ಪ್ರಾಣಕ್ಕೆ ಏನೂ ಆಗಿಲ್ಲ ಅಂತಾರೆ. ನನಗೂ ಅವುಗಳದೇ ಚಿಂತೆ ಆಗಿದೆ ಅಣ್ಣ. ದೇವ್ರ ದಯೆಯಿಂದ ಆ ಗೋವುಗಳನ್ನು ಯಾವುದೇ ಕಾಡು ಪ್ರಾಣಿಗಳು ತಿಂದೇ ಇದ್ರೆ ಸಾಕು. ಹಾಂ, ಸ್ವಲ್ಪ ತಡೀರಿ, ಬಂದೆ. ಅಲ್ಲ, ನಾನು ಎಷ್ಟೇ ಹೇಳಿದ್ರು ಮತ್ತೆ ಹಾಗೆ ಮಾಡಿದೆಲ್ಲ ಪದ್ಮ. ಅಮ್ಮ, ಅವ್ರು ಒಪ್ಕೊಂಡ್ರು. ಪತ್ರ ಬರೆಯೋದಿಕ್ಕಾ? ಇಲ್ಲ, ಇದು ನಡುವಿಟ್ಟು ವ್ಯವಸ್ಥೆ ಮಾಡೋದಕ್ಕೆ. ಏನು, ಇದನ್ನು ಹಣ ಇಡಬೇಕಾ? ಅಣ್ಣ, ನಾನು ಶ್ರೀಮಂತಿಕೆಯಲ್ಲಿ ಬೆಳೆದ್ರು ನನಗೆ ಒಡವೆಗಳ ಮೇಲೆ ಮೊದಲಿಂದಲೂ ವ್ಯಾಮೋಹ ಇಲ್ಲ.